ಚಿತ್ರವನ್ನು ನಾವು 1.5 ವರ್ಷದಿಂದ ಚಿತ್ರೀಕರಣ ಮಾಡಿದ್ದೇವೆ. ಎಲ್ಲ ಕರಾವಳಿಯಲ್ಲೇ ಚಿತ್ರೀಕರಣ ಮಾಡಿದ್ದೇವೆ. ಮತ್ತು ಕರಾವಳಿಯ ಪ್ರತಿಭೆಗಳಿಗೆ ನಾವು ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ. ಹೆಚ್ಚಿನ ಕಲಾವಿದರು ಎಲ್ಲ ಕರಾವಳಿಯವರೇ. ಮತ್ತು 50ಕ್ಕಿಂತಲೂ ಹೆಚ್ಚು ಶಾಲಾ ಮಕ್ಕಳನ್ನು ಕೂಡ ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೇವೆ. ಈ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡುವುದು ಒಂದು ಉದ್ದೇಶ ಆಗಿದೆ. ಇದರೊಟ್ಟಿಗೆ ಇತ್ತೀಚೆಗೆ ಕಳೆದ ಭಾನುವಾರ 11ನೇ ತಾರೀಕು ಮೇ ಈ ಚಲನಚಿತ್ರದಿಂದ ಪ್ರೇರಿತರಾಗಿ ಕೆಲವರು ಸ್ವಯಂ ಪ್ರೇರಣೆಯಿಂದ ನೇತ್ರದಾನ ಒಪ್ಪಿಗೆ ಅಭಿಯಾನವನ್ನು ಮಾಡಿದ್ದೇವೆ. ನಾನು ಪ್ರಸಾದ್ ನೇತ್ರಾಲಯದಲ್ಲಿ ಹಲವಾರು ಮಂದಿ ನೇತ್ರದಾನಕ್ಕೆ ಒಪ್ಪಿಗೆ ಕೊಟ್ಟು ಇದರ ಒಂದು ಪಾಸಿಟಿವ್ ಸೈನನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಮತ್ತು ಸಿನಿಮಾನ 8-10 ಪ್ರೀಮಿಯರ್ ಶೋಗಳನ್ನು ನಡೆಸಿದೆವು. ಭಾರತ್ ಸಿನಿಮಾ ಮಣಿಪಾಲ, ಮಂಗಳೂರು ಹಾಗೂ ಬ್ಯಾಂಗ್ಳೂರಲ್ಲಿ. ಅಲ್ಲಿ ಕೂಡ ನಮಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ನೋಡಿದವರೆಲ್ಲ ಈ ಸಿನಿಮಾದ ಬಗ್ಗೆ ಬಹಳ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹಾಗೂ ಇದರಲ್ಲಿ ವಿಶೇಷವಾಗಿ ನೇತ್ರದಾನ ಮತ್ತು ಹಾರ್ಟ್ ಅಟ್ಯಾಕ್ ಆದರೆ ಅದನ್ನು ಹೇಗೆ ಸಂಭಾಳಿಸುವುದು, ಜೀವನದಲ್ಲಿ ಸಣ್ಣ ಮಕ್ಕಳಿಗೆ ಒಂದು ಜವಾಬ್ದಾರಿ ಬಂದಾಗ ಅವರು ಹೇಗೆ ನಿಭಾಯಿಸ್ತಾರೆ, ಅಂತಹ ಒಂದು ಬೇರೆ ಬೇರೆ ರೀತಿಯ ಒಂದು ಫ್ಯಾಮಿಲಿ ನೋಡುವಂತಹ ಸಿನಿಮಾ. ಮತ್ತು ನಾವು ಇದರಲ್ಲಿ ಐಟಮ್ ಸಾಂಗ್ಗಳು, ಕಾರ್ ಹೊಡೆಯುವುದು, ಗ್ಲಾಸ್ ಹೊಡೆಯುವುದು ಅಂತ ಯಾವುದೇ ಇದನ್ನು ತೋರಿಸಲಿಲ್ಲ. ನಾವೊಂದು ಸರಳವಾಗಿ ಭಾವನಾತ್ಮಕವಾದ ಕತೆ, ಅದರಲ್ಲಿ ಹಾಸ್ಯ ಮತ್ತು ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಉರಿಸುವ ಒಂದು ಒಳ್ಳೆಯ ಚಿತ್ರವನ್ನು, ಒಂದು ಯುನಿಕ್ ಫಿಲ್ಮ್ ಅಂತ ತುಂಬ ಜನ ಇದರ ಬಗ್ಗೆ ಹೇಳಿದ್ದಾರೆ. ನಾನು ಕರ್ನಾಟಕದ 7 ಕೋಟಿ ಜನತೆಯಲ್ಲಿ ತಮ್ಮ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಈ ಚಲನಚಿತ್ರದ ಬಗ್ಗೆ ಜನತೆಗೆ ತಾವೆಲ್ಲ ಮುಟ್ಟಿಸಿ ನಮಗೆ ಸಪೋರ್ಟ್ ಮಾಡಬೇಕಂತ ಹೇಳಿ ಶುಕ್ರವಾರ ರಿಲೀಸ್ ಆಗ್ತಾ ಉಂಟು ಕರಾವಳಿಯಾದ್ಯಂತ ಹಾಗೂ ಬೆಂಗಳೂರಿನ ಕೆಲವೊಂದು ಥಿಯೇಟರ್ಗಳಲ್ಲಿ ಹಾಗೂ ಬೇರೆ ಬೇರೆ ಜಿಲ್ಲೆಯಲ್ಲಿ ರಿಲೀಸ್ ಆಗ್ತಾ ಉಂಟು. ಈ ಸ್ಪೆಷಲಿ ಹೇಳಬೇಕಂದ್ರೆ ಲೈಟ್ ಹೌಸ್, ನಮ್ಮ ಕಾಪುವಿನ ಒಂದು ಲೈಟ್ ಹೌಸ್ ಇದೆಯಲ್ಲ, ಆ ಲೈಟ್ ಹೌಸ್ನ ಒಂದು ಸುತ್ತದ ಅಂದರೆ ಆ ಒಂದು ಪ್ರದೇಶದಲ್ಲಿ ಆದಂತಹ ಒಂದು ಚಿತ್ರೀಕರಣ ಮತ್ತೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ. ಲೈಟ್ ಹೌಸ್ ಅಂದರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಲೈಟ್ ಅಂದರೆ ನಮ್ಮ ಈ ದೋಣಿಯಲ್ಲಿ ಬರುವಾಗ, ಹಡಗಲ್ಲಿ ಬರುವವರಿಗೆ ಒಂದು ಆ ಲೈಟ್ ಹೌಸ್ ಒಂದು ಬೆಳಕು ನೀಡುವವರಿಗೆ ದಡವನ್ನು ಸೇರಿಸಲಿಕ್ಕೆ ಒಂದು ಉಪಯೋಗ ಮಾಡ್ತದೆ. ಅಂತ ಒಂದು ಲೈಟ್ ಹೌಸ್ ಅಂದರೆ ಒಂದು ಮನೆಯಲ್ಲಿ ಒಂದು ಬೆಳಕು, ಅಂತ ಬೆಳಕಿದ್ದಾಗ ಒಂದು ಲೈಟ್ ಹೌಸ್. ಅಂತ ಒಂದು ಕತೆ, ಒಂದು ಸಾಮಾಜಿಕ ಕಳಕಳಿ ಹಾಗೂ ಒಂದು ಸಾಂಸಾರಿಕ ಸಿನಿಮಾ. ಇದರಲ್ಲಿ ಹಾಸ್ಯ ಉಂಟು. ಮತ್ತು ಕನ್ನಡ ಮಾಧ್ಯಮ ಶಾಲೆಗಳು ಆದಷ್ಟು ಮುಚ್ಚುತ್ತಾ ಉಂಟು. ಅಂತ ಒಂದು ಸಂದರ್ಭದಲ್ಲಿ ಯಾವ ರೀತಿ ಸರ್ಕಾರ ಈ ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸಬಹುದು, ಇದನ್ನೆಲ್ಲ ತೋರಿಸುವ ಪ್ರಯತ್ನ ಹಾಗೂ ನೇತ್ರದಾನ ಮಹಾದಾನ ಅನ್ನುವ ಸಂದೇಶ, ಬೇರೆ ಬೇರೆ ಒಂದು ಸಮಾಜಕ್ಕೆ ಬೇಕಾದ ಒಳ್ಳೊಳ್ಳೆ ಸಂದೇಶವನ್ನು ಸಿನಿಮಾದಲ್ಲಿ ತೋರಿಸಿದ್ದೇವೆ. ಒಳ್ಳೊಳ್ಳೆ ಹಾಡುಗಳಿವೆ ಈ ಸಿನಿಮಾದಲ್ಲಿ. ಇದು ಅಸ್ತ್ರ ಪ್ರೊಡಕ್ಷನ್ ಮತ್ತೆ ಅಂಚೆ ಕ್ರಿಯೇಷನ್ ಜಂಟಿ ಸಹಭಾಗಿತ್ವದಲ್ಲಿ ಸಿನಿಮಾ ಮೂಡಿ ಬಂದಿದೆ. ಇದರ ನಿರ್ಮಾಪಕರಾಗಿ ದತ್ತಾತ್ರೇಯ ಬಂಡಾಗಲ್ಲು. ಹಾಗೆ ಈ ಸಿನಿಮಾದಲ್ಲಿ ಕಲಾವಿದರು, ಹೆಸರಾಂತ ಕಾಂತಾರದ ಖ್ಯಾತಿ ಎಲ್ಲರೂ ಸುಮಾರು ಜನ ಕಲಾವಿದರು. ವಿಶೇಷವಾಗಿ ನಮ್ಮ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಶೋಭರಾಜ್ ಪವಾರ್ ಇದ್ದಾರೆ, ಮಾನಸಿ ಸುಧೀರ್ ಇದ್ದಾರೆ, ಪ್ರಕಾಶ್ ತೂಮಿನಾಡು, ದೀಪಕ್ ರೈ ಪಾಣಾಜೆ, ಪೃಥ್ವಿ ಅಂಬರ್, ರಾಹುಲ್ ಅಮೀನ್, ಶೈಲಶ್ರೀ ಮುಲ್ಕಿ, ಶೀತಲ್ ನಾಯಕ್, ಅಚಲ್ ಜಿ ಬಂಗೇರ, ಅಪೂರ್ವ ಮಾಳ, ಚಂದ್ರಕಲಾ ರಾವ್, ತಿಮ್ಮಪ್ಪ ಕುಲಾರ್, ನಮಿತಾ ಕಿರಣ್, ಹೀಗೆ ತುಂಬ ಜನ ಹೆಸರಾಂತ ಕಲಾವಿದರು ಜೊತೆಗೆ ನಮ್ಮ ಕರಾವಳಿಯ ಉದಯೋನ್ಮುಖ ಕಲಾವಿದರು ಕೂಡ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ವಿಶೇಷವಾಗಿ ಸಂಪೂರ್ಣವಾಗಿ 100% ಉಡುಪಿ ಭಾಗದಲ್ಲಿ ಶೂಟಿಂಗ್ ಆಗಿ ನಮ್ಮ ಕರಾವಳಿಯ ಸೌಂದರ್ಯವನ್ನು, ನಮ್ಮ ಇಲ್ಲಿಯ ಬೀಚ್ ಆಗ್ಬೋದು, ಇಲ್ಲಿಯ ದೇವಸ್ಥಾನ, ಇಲ್ಲಿಯ ಆಚಾರ ವಿಚಾರ ಸಂಸ್ಕೃತಿ ಎಲ್ಲವನ್ನು ಒಂದು ಚೊಕ್ಕದಾಗಿ ಸಣ್ಣ ಮಟ್ಟಿಗೆ ಸುಂದರವಾಗಿ ತೋರಿಸುವ ಒಂದು ಪ್ರಯತ್ನ ಮಾಡಿದ್ದೇವೆ. ಸುಮಾರು 2 ಗಂಟೆಯ ಈ ಸಿನಿಮಾ. ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ನಮ್ಮ ಉಡುಪಿಯನ್ನು ಒಂದು ತೋರಿಸುವ ಪ್ರಯತ್ನ ಮಾಡಿದ್ದೇವೆ. ಹಾಗೆ ಈ ಸಿನಿಮಾದಲ್ಲಿ ಒಟ್ಟು 4